ಸಕ್ಸಸ್ಗೆ ಸೀಕ್ರೆಟ್ಗೆ ಒಂದೇ ರೀಸನ್, ನಮ್ಮ ಪ್ರಾಡಕ್ಟ್. ಏನೂ ಮಾಡಿಲ್ಲ ಸರ್. ಒಂದು ಟೆಕ್ನಿಕ್ ಹೇಳ್ಕೊಳ್ಳ ದುಡ್ಡು ಮಾಡೋದು ಹೆಂಗಂತ ನೀವು ಅನ್ಬೇಕಪ್ಪ. ಎಲ್ಲಿದ್ದೀರಿ? ಇಲ್ಲೇ ಇದ್ದೀರಾ? ಹೂ ಅಂತೀರಾ? ಯಾರು ಹೊಸಬರು ಬಂದಿರಿ? ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಏನು ಹೆಸರು? ಲಕ್ಷ್ಮಿ. ಕರೆಕ್ಟಾ? ಲಕ್ಷ್ಮಿ ಮೇಡಮ್, ನಿಮ್ಮ ಮನೆಗೆ ನೆಂಟರು ಬಂದರು. ಫಸ್ಟ್ ಕ್ವಶನ್ ಏನಿರುತ್ತೆ? ಒಂದು ನಿಮಿಷ, ನೋ ನೋ ನೋ, ಅಷ್ಟು ದೂರ ಹೋಗ್ಬೇಡಿ, ಮನೆ ಒಳಗೆ ಹೋಗ್ಬೇಡಿ, ನೀವು ಬಾಗಿಲಲ್ಲೇ ಇರಿ. ನೀವು ನೆಂಟರು ಬಂದ್ರು, ಬಾಗಿಲಲ್ಲಿ ಫಸ್ಟ್ ಕ್ವಶನ್ ಏನಿರುತ್ತೆ? ಓ ಏನಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಿರ್ತಾನೆ. ಅವ್ರು ಚೆನ್ನಾಗಿಲ್ಲ ಅಂದ್ರೆ ಡ್ಯಾನ್ಸ್ ಮಾಡ್ಬೇಕು. ಈಗ ಸರ್ ನಾನು ಡ್ಯಾನ್ಸ್ ಮಾಡಿನೇ 4.5 ಕೋಟಿ ಅರ್ನ್ ಮಾಡಿದ್ದು. ನಾನು ಡ್ಯಾನ್ಸ್ ಮಾಡಿನೇ 1.5 ಕೋಟಿ ಮನೆ ಕಟ್ಟಿದ್ದು. ನಾನು ಡ್ಯಾನ್ಸ್ ಮಾಡಿನೇ 1 ಕೋಟಿ BMW ಕಾರ್ ತಗೊಂಡಿದ್ದು. ಮಾಡ್ಯಾರ ಫ್ರೆಂಡ್ಸ್, ಇದು ಇರೋದು ತಾಕತ್ತು ವಿ ಸ್ಟಾರ್ ಅಲ್ಲಿ. ಹೆಂಗಿದೆ ಸರ್ ನಾನು? ಹಲೋ, 5 ವರ್ಷ ಹಿಂದೆ ಹೆಂಗಿದ್ದೆ? ಹೆಂಗೆಂಗೋ ಅದೇ. ಮನೆ ಬಂತು, ಕಾರ್ ಬಂತು, BMW. ಸರ್ ಲಾಸ್ಟ್ ವೀಕ್ ರಿಲೀಸ್ ಆಗಿದ್ದು ಇದಕ್ಕೆ BMW ನಂದು. ಒಳಗಡೆ ಕೂರ್ಬೇಕಾದ್ರೆ ಮಜಾನೇ ಮಜಾ ಸರ್. ನಂದು ಕಾರ್ ಅಂತೂ 4 ಸತಿ ಮುಟ್ಟು ನೋಡಿದ್ದೀನಿ ನಾನು. ಯಾಕಂದ್ರೆ ಅಷ್ಟು ಕ್ಲೀನು. ಒಳಗಡೆ ಕಾಲಿಟ್ಟಾಗ ಒಂದು ಸ್ಮೆಲ್ಲೇ ಬೇರೆ ಸರ್. BMW ಹೊಸ ಕಾರು ಶೋರೂಮ್ದು. ಒಳಗಡೆ ಕೂರ್ತೀನಿ, ನಮ್ಮ ಹೆಂಡತಿ 3 ಸತಿ ಒರೆಸ್ತಾಳೆ ಹಿಂಗೆ ದುಪ್ಪಟ್ಟ ತಗೊಂಡು. 4 ವರ್ಷ ಹಿಂದೆ, ಹಲೋ, 4 ವರ್ಷ ಹಿಂದೆ ಎಲ್ಲ ಸಿಟ್ಟು, ಅವ್ರ ಅಪ್ಪನ ಸಿಟ್ಟು, ಅವ್ರ ಅಪ್ಪನ ಸಿಟ್ಟು, ಅವ್ರ ಅಮ್ಮನ ಸಿಟ್ಟು, ಮಕ್ಕಳು ಸ್ಕೂಲ್ ಹೋಗ್ಬೇಕಾದ್ರೆ ಬೆಳಗ್ಗೆ ಟಿಕೆಟ್ ಮಾಡ್ತಾವ ನೋಡಿ, ಅವೆಲ್ಲ ಸಿಟ್ಟು ತಂದು ಉಗಿತಿದ್ದೀನಿ ಅಲ್ಲಿ. ಹಲೋ, ಇಲ್ಲೇ ಇದ್ದೀರಾ? ಮೊನ್ನೆ ಸಂಡೇ ಬಂದಿದ್ರು, ಕರ್ಕೊಂಡು ಹೋದೆ BMW ಅಲ್ಲಿ. ಅಬ್ಬಬ್ಬಬ್ಬಬ್ಬ, ನಾನು ಎಲ್ಲೋ ಒಂದು ಹೋಟ್ಲಲ್ಲಿ ನಿಲ್ಸಿದೆ ಅಲ್ಲಿ ತುಮಕೂರು ದಾಟದ ಮೇಲೆ. ಚೆನ್ನಾಗಿರೋ ಹೋಟ್ಲಲ್ಲಿ ನಿಲ್ಸಿದೆ. ನಾನು ನೈಟ್ ಪ್ಯಾಂಟು ಶರ್ಟ್ ಹಾಕೊಂಡಿದ್ದೆ. ನಮ್ಮ ವೈಫ್ ಸ್ವಲ್ಪ ಇದ್ರು. ಬಂದ ಡ್ರೈವರು, ಡ್ರೈವರ್ ಸರ್ ನಿಮ್ದು ಊಟ ಆ ಕಡೆ ಇರುತ್ತೆ, ಮೇಡಮ್ ಅವ್ರು ಈ ಕಡೆ ಕಳಿಸೋದು. ಇದು ಸತ್ಯವಾಗಿ ಹೇಳ್ತಾರೆ ನಾನು, ತಮಾಷೆ ಅಲ್ಲ. ಅಯ್ಯೋ ಇವನ ಮುಂದೆ ನಂದಲೇ ಕಾರಿದು ಅವಳದಲ್ಲ. ಸ್ವಲ್ಪ ತಪ್ಪಾಯ್ತು ಸರ್. ಆಯ್ತು ಮಾತಾಡ್ಬಿಟ್ಟೆ, ತಪ್ಪಾಯ್ತಲ್ಲ ಅಂದ್ರೆ ನಮ್ಮಂತವ್ರಿಗೂ ವಿ ಸ್ಟಾರ್ ಕಾರ್ ಕೊಡಿಸ್ತಾ ಇದೆಯಲ್ಲ, ದಟ್ ಇಸ್ ಪವರ್ ಆಫ್ MD ಸರ್. ಸೂಟಿ ಆಗಲ್ಲ ಸರ್. ನಮ್ಮ ಮನೆ ಹತ್ರ ತಗೊಂಡು ಹೋದೆ. ನಮ್ಮ ಮನೆಗೆ 2 ಪ್ಲಾಟ್ ಖಾಲಿ ಬಿಟ್ಟಿದ್ದೀನಿ. ನಮ್ಮ ಕಾರ್ ಸಲಂದೇ 4 ಪ್ಲಾಟ್ ತಗೊಂಡಿದ್ದೀನಿ. ಇದೇ ವಿ ಸ್ಟಾರಿಂದ. ಒಂದೊಂದು 40 ಲಕ್ಷಕ್ಕೆ ಬಾಳುತ್ತೆ. ಹಲೋ, 4 ವರ್ಷ ಹಿಂದೆ ಅರ್ಥ ಆಗ್ತಿದ್ಯಾ? ಅವಕಾಶಗಳು ಬಂದಾಗ ಬಿಡಕ್ಕೆ ಹೋಗ್ಬಿಡಿ ಮಾಡಿರೋ ಫ್ರೆಂಡ್ಸ್. ಇವತ್ತು ನೋಡಿ, ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ನಿಜವಾಗ್ಲು ಸೀರಿಯಸ್ ಮ್ಯಾಟ್ರು. ದೇವಸ್ಥಾನಕ್ಕೆ ಗಂಡ ಹೆಂಡತಿ ಹೋದ್ವಿ, ಮಕ್ಕಳು ಹೋದ್ವಿ, ಪೂಜೆ ಎಲ್ಲ ಮಾಡಿಸ್ತಾ ಇದ್ವಿ. ಪೂಜೆ ಮಾಡಿದ್ವಿ. ನಮ್ಮ ನೆಂಟರೆಲ್ಲ ಬಂದಿದ್ರು. ಅದರಲ್ಲಿ 2 ಗಂಡ ಹೆಂಡತಿ ಬಂದಿದ್ರು. ನನ್ನ ಮಕ್ಕಳು ನಾನು ಕಂಡ್ರೆ ಭಾಳ ಉರಿ ಅವ್ರಿಗೆ. ಉಡಿಸ್ಬೇಕು ಸರ್, ಉಡ್ಬೇಕು. ಒಳಗೆ ಕೂಡಿಸ್ದೆ ಅವ್ರಿಗೆ. ಕೂರಿ ಅಂದೆ. ಬಿಟ್ಟಿದ್ದೆ ಅಲ್ಲಿ, ನಾನೇ ಡ್ರಾಪ್ ಮಾಡ್ತೀನಿ ಅಂದೆ. ಬ್ಲಾಕ್ ಮಾಡಿಕೊಂಡೆ. ಅಲ್ಲಿ ಸೆಕ್ಯೂರಿಟಿ ಓಡ್ ಬಂದ, ಸರ್ ಹಿಂದೆ ಹೊಗೆ ಹೊಡಿತಾ ಇದೆ ಸರ್ ನಿಮ್ಮ ಸೈಲೆನ್ಸರ್ ಒಂದ. ಅಯ್ಯೋ ದೇವ್ರೆ, ಹೊಸ ಕಾರ್ ಅಲ್ವಾ? ಮುಂದೆ ಹೊರಗೆ ನೋಡ್ತೀನಿ, ಹೊಗೆ ಹೊಡಿತಾ ಇದೆ. ನಾನು ಟಕ್ಕಂತ ಫೋನ್ ಮಾಡಿದೆ ಮ್ಯಾನೇಜರ್ಗೆ. ಸರ್ ಏನು ಸರ್, ಹೊಸ ಕಾರು ನಮ್ಮ ಊರಿಗೆ ಬಂದಿದೆ, ಹಿಂದೆ 2 ಸೈಲೆನ್ಸರ್ ಫುಲ್ ಹೊಗೆ ಹೊಡಿತಾ ಇದೆ ಸರ್ ಅಂದೆ. ಸರ್ ಒಳಗಡೆ ಯಾರು ಕೂತಾರೆ ಅಂದೆ. ಯಾರು ಕೇಳಿದ್ರು? ಮ್ಯಾನೇಜರ್ ಒಂದೇ ಕ್ವಶನ್ ಕೇಳ, ಸರ್ ಒಳಗಡೆ ಯಾರಾದ್ರೂ ಕೂತಿದ್ರ? ಹ್ಞೂ ಸರ್, ನಾವು ಆಗಲ್ದಾರ ಕೂತಿದ್ರ ಸರ್. ಅವ್ರದೇ ಹೊಗೆ ಸರ್, ಇದೆ ಅವ್ರದ್ದು ಹೊಗೆ ಸರ್. ಸರ್ ಉರ್ಸಿದಾರೆ ಸರ್, ಎಷ್ಟು ಉರ್ಸಿದಾರಲ್ಲ. ಸಾಲ 40 ಲಕ್ಷ ಆದಾಗ ನನ್ನಷ್ಟು ಅವಮಾನ ತಗೊಂಡವ್ರು ಯಾರೂ ಇಲ್ಲ ಸರ್. ಬಟ್ ಇವತ್ತು ಅವ್ರ ಮನೆ ಮುಂದೆ ಹೋಗಿ ಹಂಗೆ ರೇಸ್ ಹೊಡಿತಾರೆ. ನನ್ನ ಡಬಲ್ ಸೈಲೆನ್ಸರ್ ಅವರು. ಅದಕ್ಕೆ ಇನ್ನೊಂದು ಸ್ವಲ್ಪ ಸೌಂಡ್ ಕೂಡಿಸ್ಬೇಕಂದಿದ್ದೀನಿ ಈಗ. ಅವ್ರ ಮನೆ ಮುಂದೆ ಹೋಗಿ ರೇಸ್ ಮಾಡ್ತಾ ಇರೋದಿಷ್ಟೇ. ಸರ್ ಏನೂ ಇಲ್ಲದವ್ ನಾನು ಹಿಂಗಾಗಿದ್ದೀನಿ. ನಿಮ್ಮ ಹತ್ರ ಆಗಲ್ವಾ? ಏನು ಮಾಡಬೇಕು ಸರ್? ಏನು ಮಾಡಬೇಕು? ನೀವು ಡ್ಯಾನ್ಸ್ ಮಾಡಬೇಡಿ. ಕರೆಕ್ಟ್ ಅಂದ್ರೆ ಅವರು ಭಾಳ ಪ್ರೆಸೆಂಟಲ್ಲಿದ್ದಾರೆ. ಅವ್ರಿಗೆ ಏನು ಮಾಡ್ಬೇಕಂದ್ರೆ ಡ್ಯಾನ್ಸ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಡ್ಯಾನ್ಸ್ ಮಾಡಿ ಇಷ್ಟೊತ್ತಾಗಿದೆ ಅಂದರೆ ನೀವು ಮಾಡ್ಬೇಕು ತಾನೆ. ಕಳ್ಳರ ಜೊತೆ ಇದ್ರೆ ಏನಾಗ್ತೀವಿ ಸರ್? ನಾವು ಕಳ್ಳರ ಆಗ್ತೀವಿ ತಾನೆ. ವಿನ್ನರ್ಸ್ ಜೊತೆ ಇದ್ರೆ ನಾವು ವಿನ್ನರ್ಸ್ ಸರ್. ನಾವು ನಿಜವಾಗ್ಲೂ ವಿನ್ನರ್ಸ್. ರೈತರು ಮಕ್ಕಳು ಏನೂ ಇಲ್ದವ್ರು ಬಂದು ಇವತ್ತು ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ಸರ್. ನಾನು ಅದ್ರ ಬನ್ನಿ ಪ್ರೂಫ್ ಕೊಡ್ತೀನಿ. ಮನೆ ತೋರಿಸ್ತೀನಿ ಬನ್ನಿ, 1.5 ಕೋಟಿ ಕಾರ್ ತೋರಿಸ್ತೀನಿ ಬನ್ನಿ. ಈ ಬಿಸ್ನೆಸ್ಸಿಂದ 4.5 ಕೋಟಿ ಸರ್. ಬರೀ ಇದು ನಾವು ಏನು ಗೊತ್ತಿಲ್ಲದೇ ಆಟ ಆಡಿದ್ರೆ ಇಷ್ಟು ಬಂತು. ಗೊತ್ತಿದ್ಮೇಲೆ
ಇಷ್ಟು ದಿವಸ ನಮಗೆ ಮೊಹೋಲ್ ಇರಲಿಲ್ಲ. ಏನಿರಲಿಲ್ಲ? ಮೊಹೋಲ್ ಸಿಕ್ತು ಇವಾಗ. ಇದು 3 ವರ್ಷದಲ್ಲಿ ಇದೇ 18 ರ್ಯಾಂಕ್ ಹೊಡೆದು ನಿಮ್ಮ ಎದುರುಗಡೆ ಬರ್ತೀನಿ. 100 ಕೋಟಿ 100 ಕೋಟಿ ಸರ್, ಇದು ಪ್ರಾಮಿಸ್ ಮಾಡಿ ಹೇಳ್ತಾ ಇರೋದು ನಾವು. ಇಲ್ಲಿ ಯಾರು ನಿಮಗೆ ಮೋಟಿವೇಶನ್ ಮಾಡ್ತಿಲ್ಲ ಸರ್. ಇವತ್ತು ಬಂದಿದ್ದೀರಾ, ಕೂತ್ಕೊಳ್ಳಿ. ವೈ ಯು ಆರ್ ಹಿಯರ್, ವೈ ಕ್ಲಿಯರ್ ಆಗುತ್ತೆ ಫಸ್ಟ್ ನಿಮ್ದು. ಇವತ್ತು ಶ್ರೀಮಂತರು ಯಾಕೆ ಆಗ್ತಿಲ್ಲ ಸರ್? ನಾವು 95% ಜನ ಶ್ರೀಮಂತರಾಗ್ತಿಲ್ಲ. ಯಾಕೆ? ಅದರಲ್ಲೂ ನೀವು ಇದೀರಾ, ಯೋಚನೆ ಮಾಡಿದ್ದೀರಾ ಸರ್? ಊಟ ಎಲ್ಲ ಹಾಕ್ತೀವಿ ನಾವು, ಮುದ್ದೆ, ಮೊಸರನ್ನ, ಚಿತ್ರಾನ್ನ ಎಲ್ಲ ಹಾಕಿದೆ. ಇಲ್ಲಿ ಯಾರಾದ್ರೂ ಊಟ ಕೊಟ್ಟಿದ್ದೀರಾ? ಊಟ ಕೊಟ್ಟಿದ್ದೀರಾ? ನಿಜವಾಗ್ಲೂ ಇವತ್ತಿಂದ ಚೇಂಜ್ ಮಾಡ್ಕೊಳ್ಳಿ ಸರ್ ಮೈಂಡ್. ನಾನಾಗಿದ್ದೀನಿ ಸರ್, ಬರೇ 4 ವರ್ಷ. ನಾನು ಫುಲ್ ಟೈಮ್ ತಗೊಂಡಿದ್ದು 3 ವರ್ಷ. 3 ವರ್ಷದಲ್ಲಿ 5 ಕೋಟಿ, 1.5 ಕೋಟಿ ಮನೆ, 1 ಕೋಟಿ ಕಾರು. ಅಯ್ಯೋ ದೇವ್ರೆ, ಇನ್ನೊಂದು 3 ವರ್ಷ ನನ್ನ ಜೀವನ ನೆನೆಸ್ತಾ ಇದ್ದೀನಿ ಸರ್. ನಿಜವಾಗ್ಲೂ ಹೇಳ್ತೀನಿ, ಬರೋದು ದೇವರನ್ನೇ. ಚಿನ್ನ ತಟ್ಟೆಲ್ಲ ಮಕ್ಕಳಿಗೆ ಊಟ ಮಾಡಿಸ್ತೀನಿ ಸರ್, ಚಿನ್ನ ತಟ್ಟೆಲ್ಲಿ ಊಟ ಮಾಡಿಸ್ತೀನಿ. ಇವತ್ತು ನಾನು ಕಾರ್ಪೊರೇಷನ್ನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಸರ್. ನಾವೆಲ್ಲ ಗೌರ್ಮೆಂಟ್ ಕೊಟ್ಟಂತ ಶರ್ಟ್ ಪ್ಯಾಂಟ್ ಹಾಕೊಂಡು ಓದೋರು ಸರ್ ನಾವೆಲ್ಲ. ಇವತ್ತು ನನ್ನ ಮಗ ನಿನ್ನೆ ಕೂರ್ಬೇಕಾದ್ರೆ ಮೇಲೆ ಓದು ರೂಪ್ ಓಪನ್ ಮಾಡಿದೆ. ಅಪ್ಪ ಇದು ನನ್ನ ಡ್ರೀಮ್ ಅಂತ ಹಿಂಗೆ ಮಾಡ್ದಂತ ಕೈ, ಶಾರುಖ್ ಖಾನ್ ಥರ. ಕಾರ್ ಯಾರು? ನನ್ನ ಮಗನೇ ಅಂದೆ ನಾನು. ಪಪ್ಪ ನಿಂದು ಅಂತ ಕೈ ಮಾಡ್ಬೇಡ, ಕೆಳಗೆ ಇಳಿಸಂದೆ ನಾನು. ಬಟ್ ಒಂದು ಡ್ರೀಮ್ ಏನಂದ್ರೆ, ಪಪ್ಪ ನಾ ಹಿಂಗೆ ಮಾಡಬೇಕು ಶಾರುಖ್ ಖಾನ್ ಥರ ಅಂತ. ಅವ್ನು ಶಾರುಖ್ ಖಾನ್ ಫ್ಯಾನ್. ಅವನು ಹಿಂಗೆ ಮಾಡಿದ ಮ್ಯಾಗ ನಿಂತ್ಕೊಂಡು ನೋಡಿದಾಗ ನನ್ನಂದೆತ್ತು ನಂದು ಕನಸುಗಳಪ್ಪ ಹೆಂಗಿದ್ದು. ನಮ್ಮಪ್ಪ ಯಾವುದೋ ಸೆಕೆಂಡ್ ಹ್ಯಾಂಡ್ ಸೈಕಲ್ ನಿಂತಿರ್ತೀವಿ, ಯಾರ್ದೋ ಮನೆ ಮುಂದೆ ಹೋಗ್ಬಿಟ್ಟು ತಗೊಬಂದು ನಮ್ಗೆ ಕೊಡೋರು. ಕರೆಕ್ಟಾಗಿಲ್ವೋ? ಪಕ್ಕದ ಮನೆ ಅವನು 10ನೇ ಕ್ಲಾಸ್ ಇದ್ರೆ, ನಾವು 9ನೇ ಕ್ಲಾಸ್ ಇದ್ರೆ, ಅವನು ಓದ್ಬಿಟ್ಟು ಬುಕ್ನ ನಾವು ಓದಿದ್ದೀವಿ ಸರ್. ಪೇಪರ್ ಲಾಸ್ಟ್ ಎಲ್ಲ ಉಳಿತಿತ್ತು. ಎಲ್ಲ ಪೇಪರ್ ಕಟ್ ಮಾಡಿ ಒಂದು ರಫ್ ಕಾಪಿ ಮಾಡ್ತಿದ್ವಿ ನಾವು. ಬಟ್ ಇವಾಗ ಜಮಾನ ಚೇಂಜ್ ಇದೆ ಸರ್, ಜಮಾನ ಚೇಂಜ್ ಇದೆ. ನೀವು ಏನಂತ ನೋಡಲ್ಲ, ನಿಮ್ಮ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ ನೋಡ್ತಾರೆ, ನೀವು ಹಾಕೋ ಬಟ್ಟೆ ನೋಡ್ತಾರೆ. ಎಸ್ ಆರ್ ನೋ? ದುನಿಯಾದಲ್ಲಿ ದುಡ್ಡು ಮಾಡೋದು ಈಸಿ ಇದೆ, ಬಟ್ ನೀವು ತಿಳ್ಕೊಂಡಿಲ್ಲ ಅಷ್ಟೇ. ಇದ್ರ ಮಂತ್ರ, ಸೀಕ್ರೆಟ್ ಮಂತ್ರ ನೀವು ತಿಳ್ಕೋಬೇಕು. ಇವತ್ತು ನಿಮ್ಮ ಫ್ರೆಂಡ್ಸ್ ಕರ್ಕೊಂಬಂದು ಕೂರಿಸಿದಾರಲ್ಲ, ಅವ್ರಿಗೊಂದು ಫಸ್ಟ್ ಥ್ಯಾಂಕ್ಸ್ ಹೇಳಿ ಸರ್, ಥ್ಯಾಂಕ್ಸ್ ಹೇಳಿ ಸರ್. ಇವತ್ತು ನಿಮ್ಮ ಟೈಮ್ ಚೇಂಜ್ ಆಗುವಂಥ ಸಮಯ. ಅಲ್ಲಿ ಕೂತಿದ್ರಲ್ಲ ಕುರ್ಚಿ, ಆ ಕುರ್ಚಿ ಇದೆಯಲ್ಲ ಸರ್, ಹೋಗ್ಬೇಕಾದ್ರೆ ಥ್ಯಾಂಕ್ಸ್ ಹೇಳಿ ಸರ್. ನಿಮ್ಮ ಫ್ಯೂಚರ್ನ ಚೇಂಜ್ ಮಾಡುವಂಥ ಸಿಂಹಾಸನ ಅದು. ಆ ಸಿಂಹಾಸನದಲ್ಲಿ ಮತ್ತೆ ಒಂದು ಫ್ರೆಂಡ್ಸ್ ಕೂಡಿಸಿದಾರೆ ನೋಡಿ. ಅವತ್ತು ನಮ್ಮ ಫ್ರೆಂಡ್ ಮಹೇಶ್ ಸರ್ ನನಗೆ ಏನಾದರೂ ಕೂಡಿಸಿದಿಲ್ಲ ಅಂದ್ರೆ, ಅದೇ ಸಾಲಗಾರ, ಅದೇ ಯಾವುದೋ ಒಂದು ಕಿತ್ತೋಗಿರೋದು ಡ್ರೈವರ್ ಜಾಬ್ ನಂದು. ಅರ್ಥ ಆಗ್ತಿದೆಯಾ? ಇವತ್ತು ಚೇಂಜ್ ಆಗಿದ್ದೀನಿ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ವಿ ಸ್ಟಾರ್. ಸತ್ಯವಾಗಿ ಒಂದು ಮಾತು ಹೇಳ್ತೀನಿ ಸರ್, ಸಮಯ ಇಲ್ಲ, ಸತ್ಯವಾಗ್ಲೂ ಹೇಳ್ತೀನಿ. ಇವತ್ತೇನು ಬಂದಿದ್ದೀರಾ ಕೂತ್ಕೊಳ್ಳಿ ಫಸ್ಟ್. ನಿಮ್ಗೆ ಏನು ಅರ್ಥ ಆಗಿಲ್ಲ, ನಿಮ್ಮ ಕರ್ಕೊಂಬಂದ ಹತ್ರ ಫ್ರೆಂಡ್ ಹತ್ರ ಪಕ್ಕ ಕೂತ್ಕೊಳ್ಳಿ. ನಿಮ್ಮ ಫ್ಯೂಚರ್ ಅವ್ರ ಜವಾಬ್ದಾರಿ. ನಿಮ್ಗೇನು ಕರ್ಕೊಂಬಂದಿದ್ರಲ್ಲ, ನಿಮ್ಮ ಫ್ಯೂಚರ್ ಅವ್ರದ್ದು ಜವಾಬ್ದಾರಿ ಇರುತ್ತೆ 101%. ಓಕೆನಾ? ನಾನು ಹೇಳೋದು ಇಷ್ಟೇ. ಒಂದು ಲಾಸ್ಟ್ ಎಕ್ಸಾಂಪಲ್ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಹಿಂದಿನ ಕಾಲದಲ್ಲಿ ಮದುವೆ ಹೆಂಗಾಗ್ತಿತ್ತು ಸರ್ ಮೇಡಮ್? ಸ್ವಯಂವರ ಆಗ್ತಿತ್ತು, ಕರೆಕ್ಟಾ? ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು? ಸ್ವಯಂವರಗಳು ನಡೀತಾ ಇತ್ತು, ರೈಟ್? ರಾಜನ ಒಂದು ಡಿಸೈಡ್ ಮಾಡಿಬಿಟ್ಟ, ಮಗಳಿಗೆ ಮದುವೆ ಮಾಡಬೇಕು, 1000 ಕೋಟಿ ಆಸ್ತಿ. ಎಷ್ಟು? ಒಬ್ಬಳೇ ಮಗಳು. ರಾಜ ಏನ್ ಮಾಡ್ದ? ಎಲ್ಲಾ ಕಡೆ ಡೊಂಗರ ಹೊಡೆದ, ನನ್ನ ಮಗಳಿಗೆ ಸ್ವಯಂವರದಲ್ಲಿ ಯಾರು ವಿನ್ ಆಗ್ತಾರೆ, ಇದೆಲ್ಲ 1000 ಕೋಟಿಗೆ ಆಸ್ತಿಗೆ ಅವರೇ ಒಡೆಯ. ಅರ್ಥ ಆಗ್ತಿದ್ಯಾ? ಎಲ್ಲ ಕಡೆ ಡಂಗರ ಸಾರಿದ್ರು, ಸೇಮ್ ಬಂದ್ರು, ಎಲ್ಲ ಏರ್ಪಾಡಾಯ್ತು. ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಚೆ ಕಡೆ ಲಕ್ಷಾಂತರ ಜನ ವಧು ಇದ್ದಾರೆ, ಮದುವೆ ಮಾಡಕ್ಕೆ ಬರೋರು ಎಲ್ಲ ರೆಡಿ ಆಗಿದ್ದಾರೆ. ಈಚೆ ಕಡೆ ರಾಜನ ಮಗಳು ರಾಣಿ. ಆ ಸ್ವಿಮ್ಮಿಂಗ್ ಪೂಲ್ ಯಾರು ದಾಟ್ಕೊಂಡು ಬರ್ತಾರೆ, ಮಗಳವರಿಗೆ ದಾಟ್ಬೋದಾ ಈಸಿಯಾಗಿ? ಎಷ್ಟು ಜನ ರೆಡಿ ಇದ್ದಾರೆ ದಾಟಕ್ಕೆ? 1000 ಕೋಟಿ ಆಸ್ತಿ ಸರ್. ಓ ಸರ್ ನಮಸ್ಕಾರ. ಎರಡನೇ ಅವ್ರು ಕೈ ಎತ್ತವ್ರು ಸರ್. ಇಲ್ಲಿ ಫಸ್ಟ್ ಮದುವೆ ಸರ್, ಎರಡನೇ ಮದುವೆ ಇಲ್ಲ ನೋಡಿ. ಎಷ್ಟು ಆಸೆ ಸರ್ಗೆ, ಕರೆಕ್ಟಾ ಸರ್? ಗೊತ್ತಿಲ್ಲ, ಯಾರೋ ಒಬ್ರು ನೋಡಿ, ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾವು ಚೇಳು ಮುಗಿಸಿ ಎಲ್ಲ ಇದು ಬಿದ್ರೆ ಮಟಾಶ್. ಬಟ್ ಆದ್ರೂ ಒಬ್ಬ ವ್ಯಕ್ತಿ ಒಳಗಡೆ ಬಿದ್ದ, ಎದ್ದು ಬಂದ್ರಪ್ಲೆ ರಾಜರು ಫುಲ್ ಖುಷಿ. ಏನ್ ಧೈರ್ಯಶಾಲಿ ನಮ್ಮ ಅಳಿಯ, ಇಷ್ಟದ್ರಲ್ಲಿ ಪಾರಾಗಿ ಬಂದಿದ್ದಾನೆ, ಹ್ಯಾಟ್ಸ್ ಆಫ್ ಅಂದ್ಬಿಟ್ಟು ಹಾರಾಕಕ್ಕೆ ಹೋಗ್ತಾನೆ. ರಾಜರೇ 1 ನಿಮಿಷ ವೇಟ್ ಮಾಡ್ರಿ, ನೀವು ವಾಪಸ್ ಓಡ್ ಬರ್ತಾನೆ. ಯಾವಲೇ ನನಗೆ ಒಳಗೆ ತಳದಮ್ಮ ಅಂತ. ಅವನು ಬಿದ್ದಿಲ್ಲ ಸರ್, ವಿ ಸ್ಟಾರ್ನಾಗ ನಾನು ಬಿದ್ದಿಲ್ಲ.
ಮಾಯಿ ಸರ್ ತಳ್ಳೋರು ಹಿಂಗೆ ತಳ್ಳಿದಕ್ಕೆ ಏನಾಯ್ತು? ಕೋಟಿ ಅನ್ಗಂಡ್ಲೆ ಆಸ್ತಿ. ನಿಮ್ಗೂ ನಿಮ್ ಫ್ರೆಂಡ್ ಇವತ್ತು ತಳ್ಳಿದಾನೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಿ ಫಸ್ಟ್. ಅರ್ಥ ಆಗ್ತದೆಯಾ ಸರ್? ಏನಿಲ್ಲ ಸರ್, ಡಿಸೈಡ್ ಮಾಡಿ ಒಂದು ಸ್ಟೆಪ್ ಮುಂದೆ ಇಟ್ಕೊಳ್ಳಿ ಸರ್. ಸಾವಿರಾರು ಸ್ಟೆಪ್ ನಿಮ್ ಹಿಂದೆ ನಿಂತ್ಕೊಂಡಿರ್ತೀವಿ ನಾವು. ನಮ್ ಕೈಲಾಗಿದೆ ಅಂದ್ರೆ ನಿಮ್ ಕೈಲಾಗಲ್ವಾ? 101% ಹೇಳ್ತೀನಿ ಸರ್. ಇವತ್ತು ನಮ್ಮ ಫ್ರೆಂಡ್ ಬಂದಿದ್ದಾರೆ, ಅಂಬರೀಶ್ ಸರ್, ಪ್ಲೀಸ್ ವೆಲ್ಕಮ್ ಸರ್. ಒಂದು ಸಣ್ಣ ಚಪ್ಪಾಳೆ ಇರಲಿ ಸರ್. ಇವರು ನಾವು 22 ವರ್ಷದಿಂದ ಫ್ರೆಂಡ್, ಟಚ್ ಅಲ್ಲೇ ಇರಲಿಲ್ಲ. ಮೊನ್ನೆ ಫೇಸ್ಬುಕ್ ಲೈವ್ ಹೋಗಿದ್ದೆ, BMW ಕಾರ್ ನೋಡಿ ಸರ್ ಫೋನ್ ಮಾಡಿದ್ರು. ಇವತ್ತು ಬಂದಿದ್ದಾರೆ. ಪ್ರಾಮಿಸ್ ಹೇಳ್ತೀನಿ ಸರ್, 6 ಮಂತ್ ಅಲ್ಲಿ ಡೈಮಂಡ್ ಹೊಡಿತಾರೆ ಇವರು. ವಿದಿನ್ 6 ಮಂತ್ ಅಲ್ಲಿ ಡೈಮಂಡ್ ಹೊಡಿಸಿ ಈ ಕಾರು ಅವ್ರು ಯಾವ್ದು ಕೇಳ್ತಾರೆ ಗೊತ್ತಿಲ್ಲ, ನಾವಿನ್ನ ಡಿಸೈಡ್ ಮಾಡಿಲ್ಲ. BMW ಕೇಳಿದ್ರೆ BMW, ಬೆಂಚ್ ಕೇಳಿದ್ರೆ ಬೆಂಚು, ಜಾಗ್ವಾರ್ ಕೇಳಿದ್ರೆ ಜಾಗ್ವಾರ್, ಆಡಿ ಕೇಳಿದ್ರೆ ಆಡಿ ಕೊಟ್ಟು ಕರ್ಸಿ ಇಲ್ಲಿ ನಿಲ್ಸಿಲ್ಲ. ಇದು ನನ್ನ ಪ್ರಾಮಿಸ್ ಸರ್, ಇದು ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಏನು ಪ್ರಾಮಿಸ್ ಮಾಡಿದ್ದೀನಿ ಅದನ್ನು ಮಾಡಿಕೊಂಡೇ ಬಂದಿದ್ದೀನಿ. ಅದು ನನ್ನ ಹಿಸ್ಟ್ರಿಯಲ್ಲಿದೆ. 9 ತಿಂಗಳಲ್ಲಿ 10 ರ್ಯಾಂಕ್ ಹೊಡೆದೆ. ಬಟ್ ಈ ವ್ಯಕ್ತಿ ಹೇಳ್ತಿದ್ದಿಲ್ಲ, ಇದು ನನ್ನ ಅಟೋಮ್ ಬಾಂಬ್ ಇದ್ದಂಗೆ. ನಾನು ಸೇಮ್ ಕಾಪಿ. ಹಲೋ, ಯಾಕೆ ಮೌನ ಅದರ? ನಂದು ಸೇಮ್ ಕಾಪಿ. ನಾನು ಇನ್ನೂ ಕಮ್ಮಿ. ಇದು ಸಣ್ಣ ಛೋಟ ಪಟಾಕ ಬಡಾ ಧಮಾಕ ಅಂತೀವಿ ನಾವು. ಸಚಿನ್ ತೆಂಡೂಲ್ಕರ್ ಅವ್ರ ಹೆಸರನ್ನ ನಾನು ಇಟ್ಟಿದ್ದು. ಎಲ್ಲಿ ಹೊಡೆದ್ರು ಸಿಕ್ಸೆ, ಹಿಂಗೆ ಹೊಡೆದ್ರು ಸಿಕ್ಸೆ, ಹಿಂಗೆ ಹೊಡೆದ್ರು ಸಿಕ್ಸೆ. 100% ಇವರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಸರ್. ಹಾರ್ಟ್ಲಿ ವೆಲ್ಕಮ್ ಟು ವಿ ಸ್ಟಾರ್ ಕಂಪನಿ. ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್. ಆ 6 ಹೊಡೆಯೋಕ್ಕೆ 12 ಜನ ಟೀಮ್ ಕರ್ಕೊಂಡ್ ಬಂದಿದ್ದೀನಿ. ಆಲ್ರೆಡಿ ಹಾಲಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್. ಒಳ್ಳೆ. ಇವತ್ತು ನಾನು ಹೇಳಕ್ಕೆ ಹೇಳಿದೆ ಅಂದರೆ ಎಷ್ಟೋ ಜನ ವೇಟಿಂಗಲ್ಲಿದ್ದಾರೆ, ನಾವು ಅವ್ರನ್ನ ರೀಚ್ ಆಗ್ತಾ ಇಲ್ಲ ಸರ್. ಬೆಂಗಳೂರು ಪೂರ ಖಾಲಿ ಇದೆ ಸರ್. ಪ್ರತಿಯೊಂದು ಮನೆಗೂ ಒಂದು ನೋನಿ ಕೊಟ್ಟರೆ ಬೇಡ, ಒಂದು ಟೂತ್ ಪೇಸ್ಟ್ ಕೊಟ್ಟರು ನೀವು ಕರೋಡಪತಿ ಆಗ್ತೀರಾ ಸರ್. ಬರೇ ಒಂದು ಟೂತ್ ಪೇಸ್ಟ್ ಸರ್. ನನ್ನ ಪ್ರಾಡಕ್ಟ್ ಬೇಸ್ ಕಂಪ್ನಿಲಿ ಮಾಡೇ ಇಲ್ಲ ಸರ್. ಈ ಪ್ರಾಡಕ್ಟ್ ಮಾಡಬೇಕಾ, ಇವೆಲ್ಲ ನೋಡಬೇಕು ಅಂತ ತಲೆ ಕೆಟ್ಟೋಗಿತ್ತು ಸರ್. ಸುಮ್ಮನೆ ಏನು ಮಾಡಿದೆ, ಒಂದು 4 ಜನಕ್ಕೆ ಪ್ರಾಡಕ್ಟ್ ಕೊಟ್ಟೆ ಸರ್. ಏನು ರಿಸಲ್ಟ್ ಅಂದರೆ ಅಬ್ಬಬ್ಬಬ್ಬಬ್ಬಾ ಮಿತಿ ಮೀರಿ ಹೋಯ್ತು ಸರ್. ನಾನು ಗೊತ್ತೇ ಇಲ್ಲ ಸರ್. ನಾನು ಏನೋ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ, ಜನಗಳು ತೊಗೊಂಡು ಹೋಗ್ಬಿಟ್ರು ಸರ್ ನನ್ನನ್ನು. ಇದೆಲ್ಲ ಇಲ್ಲಿ ತನಕ ಬಂದಿದ್ದೀನಲ್ಲ, ಇದು ಸುಮ್ಮನೆ ಸ್ಯಾಂಪಲ್. ಪಿಕ್ಚರ್ ಅಭಿ ಬಾಕಿ ನೈ ಶುರು ನೈ ಹುವಾ. ಅರ್ಥ ಆಗ್ತದೆಯಾ? ಇನ್ನೂ ಶುರುವಾಗಿಲ್ಲ, ಇನ್ಮೇಲೆ ಪಿಕ್ಚರ್ ಸ್ಟಾರ್ಟ್ ಸರ್. ಯಾವುದೇ ಒಂದು ಮೂವಿ ಅಲ್ಲ, ಒಂದು ಟೀಸರ್ ರಿಲೀಸ್ ಮಾಡಿದ್ರು 100 days ಗ್ಯಾರಂಟಿ. ಯಾಕಂದ್ರೆ ಇದು ನನ್ನ ತಾಕತ್ತಲ್ಲ ಸರ್, ಇದು BMW ತಾಕತ್ತು. ನೋಡ್ರಿ, ಅವನು ಚಾವಿ ಹಂಗೈತಿದ್ದು, ಇಸೀಚ ಚಾವಿ ಇದು. ಎಷ್ಟು ಜನ ಮರ್ಯಾದೆ ಕೊಡ್ತಾರ್ರಿ. ಮನೆಗೆ ಸೆಲ್ಫಿ ಹೊಡ್ಕೋ. ಏನು ಗೊತ್ತಾ ಖುಷಿ ವಿಚಾರ, ನಮ್ಮ ತಾಲೂಕಲ್ಲಿ 4 ಜನ MLA ಇದ್ದಾರೆ. ಒಬ್ಬರ ಹತ್ರ BMW ಇಲ್ಲ, ಒಬ್ಬರ ಹತ್ರ ಬೆಂಚ್ ಇಲ್ಲ, ಎಲ್ಲ ಅವರು ಫಾರ್ಚುನರು, ಡಿಪೆಂಡರು. ಬಟ್ ಒಂದೇ ಒಂದು ನಿನ್ನೆ ಎಂಟ್ರಿ ಆಗ್ತಾ ಇದ್ದ ಊರಲ್ಲಿ ಎಲ್ಲರೂ ನೋಡ್ತಾರೆ. ಫಸ್ಟ್ ಗಾಡಿ ನೋಡ್ತಾರೆ, ಆಮೇಲೆ ಒಳಗೆ ಯಾವ ಕೂತಾನ ಅವನು ಅಂತ ನೋಡ್ತಾರೆ. ಒಳಗೆ ಕುಂತವ್ರು ನೋಡಲ್ಲ, ಡ್ರೈವರ್ ಅಂತ ಪಕ್ಕ ಮಾಡಿಬಿಟ್ಟ ನಾವು. ಅರ್ಥ ಆಗ್ತದೆಯಾ? ಬಟ್ ಇವತ್ತು ಎಷ್ಟು ಹೆಮ್ಮೆ ಇದ್ದೀನಿ ಸರ್. ಈ ಕಾರ್ದು ಮಜನೆ, ಟೇಸ್ಟು, ಆಮೇಲೆ ವ್ಯಾಲ್ಯೂ. ಅಬ್ಬಾ, ನಮ್ಮ ಹೆಂಡತಿ ಎಷ್ಟು ಜನ ಬಂದು ಸೆಲ್ಫಿ ತೊಗೊಳ್ಳೋದು. ಮೇಡಮ್ ಪ್ಲೀಸ್ ಒಂದು ಸೆಲ್ಫಿ. ನಾನು ಯಾರು ಕೊಟ್ಟಿದ್ದು ಅಕ್ಕಿ ನೋಡಿ, ಫಸ್ಟ್ ಅಪೋಸ್ ನನಗೆ ಅವಳು. ಇವೆಲ್ಲ ನೆಟ್ವರ್ಕ್ ಮಾಡಬಾರ್ದು, ಇವೆಲ್ಲ ಮಾಡಬಾರ್ದು ಅಂತ ನೆಟ್ವರ್ಕ್ ಫಸ್ಟ್ ಸ್ಟಾಪ್ ಮಾಡಿಸಿದ್ದೆ ಅವಳು. ಬಟ್ ಇವತ್ತು ಸೆಲ್ಫಿ ತಗೋತದಾಳೆ. ಓಹೋ, ತಗೋ ತಗೋ ತಗೋ. ಅವತ್ತಾಡಿದ್ದು ಅರ್ಥ ಆಗ್ತಿದೆಯಾ? ಕಾಲ ಎಲ್ರಿಗೂ ಚೇಂಜ್ ಆಗುತ್ತೆ ಸರ್. ನಿಮಗೂ ಒಂದು ಒಳ್ಳೆ ಕಾಲ ಬರುತ್ತೆ. ಇವತ್ತು ನಿಮ್ಗೆ ಒಳ್ಳೆ ಕಾಲ ಬಂದಿದೆ. ದೇವರನ್ನೇ ಹೇಳ್ತೀನಿ, ಆ ಚೇರ್ ಇದೆಯಲ್ಲ ಸಿಂಹಾಸನ, ಅದು ನಿಮ್ಮನ್ನು ಕರೋಡಪತಿ, ನಿಮ್ಮ ಕಷ್ಟದಿಂದ ಮುಕ್ತಿ ಮಾಡೋದೇ ಆ ಚೇರು. ಆ ಚೇರಿಗೆ ಒಂದು ಥ್ಯಾಂಕ್ಸ್ ಹೇಳಿ, ನೀವು ಕರ್ಕೊಂಬಂದವರಿಗೆ ಥ್ಯಾಂಕ್ಸ್ ಹೇಳಿ. ವಿಶ್ ಯು ಆಲ್ ದಿ ಬೆಸ್ಟ್. ಜಾಸ್ತಿ ಸಮಯ ತಗೊಳ್ಳಲ್ಲ, ನೆಕ್ಸ್ಟ್ ವೀಕ್ ಮತ್ತೆ ಸಿಗುವ. ರೈಟ್? ಥ್ಯಾಂಕ್ ಯು ವೆರಿ ಮಚ್.